ನೋಡು ಕಿಟ್ಟು, ಚೆನ್ನಾಗಿ ಓದ್ಕೋಬೇಕು. ಈ ಸಲ ಎಕ್ಸಾಮಲ್ಲಿ ಪಾಸ್ ಆಗದೆ ಇದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಮಾಡಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ. ಓಕೆನಾ? ಕಿಟ್ಟು ಖಂಡಿತ ಪಾಸ್ ಆಗ್ತಾನೆ ಅಣ್ಣ. ಇವನು ಪಾಸ್ ಆಗೋದು, ಓಡೋಗಿರೋ ನಿನ್ ಗಂಡ ವಾಪಸ್ ಬರೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೇಳಿಲಿ, ನನ್ ಗಂಡ ನನ್ ಮಗ ಅಂದ್ರೆ ನಿನ್ಗೆ ಯಾಕತ್ತೆ ಅಷ್ಟ್ ಕೇಳು? ನಿಜ ಹೇಳಿದ್ರೆ ನಿಷ್ಠುರವಾಗೇ ಇರುತ್ತೆ ಕಣೆ. ನಿನ್ ಮಗ ಯಾವತ್ತಾದ್ರೂ ಪುಸ್ತಕ ಇಟ್ಕೊಂಡು ಓದಿದಾನ ಪರೀಕ್ಷೆಲ್ ಪಾಸ್ ಆಗಕ್ಕೆ? ದಿನ ಸ್ಕೂಲಿಗೆ ಹೋಗಿ ಓದ್ತಿದ್ದಾನಲ್ವಾ? ಸ್ಕೂಲಲ್ಲಿ ಮಾತ್ರ ಅಲ್ಲ, ಮನೇಲೂ ಓದ್ಬೇಕು. ಈ ರಾಕಿ ಅನು ಕೀರ್ತಿ ನೋಡಿ ನಿನ್ ಮಗ ಬುದ್ಧಿ ಕಲಿಬೇಕು. ಮಕ್ಕಳನ್ನ ಇನ್ನೊಬ್ಬರ ಜೊತೆ ಹೋಲಿಸಬಾರ್ದು ಅತ್ತೆ. ಹಾಗೆ ಹೇಳಣ್ಣ, ಯಾವಾಗ್ಲೂ ನಮ್ಮೇಲೆ ಬಿದ್ದು ಗೋಳಾಡ್ತಿರ್ತಾಳೆ. ಹೌದು ಕಣೆ, ನಿಮ್ಮನ್ನ ಆಡ್ಕೊಳ್ಳೋದ್ ಬಿಟ್ಟು ನನಗ್ ಬೇರೆ ಏನು ಕೆಲ್ಸ ಇಲ್ಲ. ಅಬ್ಬಬ್ಬಬ್ಬಾ, ಬೆಳಿಗ್ಗೆನೆ ಶುರು ಹಚ್ಕೊಂಡ್ರೆ ನೀವಿಬ್ರು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರಕ್ಕಾಗಲ್ವಾ? ನೋಡು ದೊಡ್ಡಮ್ಮ, ಅತ್ತೆ ನನ್ ಗಂಡನ್ನ ನನ್ ಮಗನ್ನ ಬೈತಿದ್ದಾಳೆ. ನೀವು ಸರಿಯಾಗಿದ್ರೆ ನಾನು ಯಾಕೆ ಬೈತೀನಿ? ಅವ್ರು ಹೆಂಗಿದ್ರೆ ನಿನಗೇನತ್ಗೆ? ನಿನ್ ಕೆಲ್ಸ ನೀನ್ ನೋಡ್ಕೋ. ರಾಕಿ, ಅನು, ಕೀರ್ತಿ, ಕಿಟ್ಟು, ನಿಮ್ಮ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿದ್ರಾ? ಮಾಡಿದೀವಿ ಡ್ಯಾಡಿ. ಮಾಡಿದ್ದೀನಿ ಮಾವ. ಬಾಬಾ, ಕನ್ನಡ ಟೀಚರು ಪೋಯಮ್ ಕಲ್ತ್ಕೊಂಬ ಅಂತ ಹೇಳಿದ್ರಲ್ಲ, ಕಲ್ತ್ಕೊಂಬಂದ್ಯಾ ಬಾಬಾ? ರಾತ್ರಿ ವಿಷಯನ್ ಮರ್ತು ಮಲ್ಕೊಂಬಿಟ್ನಲ್ಲ, ಈಗ ಏನ್ ಮಾಡ್ಲಿ? ಪದ್ಯ ಒಪ್ಸಿಲ್ಲ ಅಂದ್ರೆ ಮಿಸ್ ಬೈತ್ ಪನಿಷ್ಮೆಂಟ್ ಕೊಡ್ತಾರೆ. ಏನ್ ಮಾಡ್ಲಿ? ಯಾಕೋ ಮಾತಾಡ್ತಿಲ್ಲ? ರಾಕಿ ಕೇಳ್ತಿದ್ದಾನಲ್ಲ, ಉತ್ತರ ಹೇಳು. ಕೇಳಿಲಿ, ನನ್ ಮಗಂಗೆ ಎಲ್ಲಾ ಗೊತ್ತು, ಯಾರು ಏನು ಕೇಳೋ ಅವಶ್ಯಕತೆ ಇಲ್ಲ. ಹೊಟ್ಟೆ ನೋವಂತ ಹೇಳಿ ಇವತ್ತು ರಜಾ ಹಾಕ್ತೀನಿ. ಇದೇ ಕರೆಕ್ಟ್. ಹೊಟ್ಟೆ ನೋವಮ್ಮ, ಹೊಟ್ಟೆ ನೋವಮ್ಮ, ಹೊಟ್ಟೆ ನೋವು. ಕಿಟ್ಟು, ಅಮ್ಮ ಹೊಟ್ಟೆ ನೋವು. ಏನಾಯ್ತು ಕಿಟ್ಟು? ಅಮ್ಮ, ಹೊಟ್ಟೆ ನೋವ್ತಾ ಇದೆ. ಏನಾಯ್ತು ಕಿಟ್ಟು? ಹೊಟ್ಟೆ ನೋವು. ಕಿಟ್ಟು, ಏನಾಯ್ತು? ಹೊಟ್ಟೆ ನೋವು. ಅಬ್ಬಾ, ಇಷ್ಟೊತ್ ತನಕ ಗುಂಡ್ಕಲ್ ತರ ಚೆನ್ನಾಗೇ ಇದೆಯಲ್ಲೋ, ಇದ್ದಕ್ಕಿದ್ದಂಗೆ ಮೊಟ್ಟೆ ಇಡೋ ಕೋಳಿ ತರ ಯಾಕೆ ಹಂಗ್ ಕಿರ್ಚಾಡ್ತಿದ್ಯಾ? ನೋವಿನದು ಕೇಳ್ಬಿಟ್ ಬರುತ್ತಾ? ನನ್ ಮಗ ಹೊಟ್ಟೆ ನೋವಿಂದ ಬಳಲ್ತಾ ಇದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ. ಪಾವನಿ, ಮನೇಲಿ ಸ್ಟಮಕ್ ಪೇನ್ ಟ್ಯಾಬ್ಲೆಟ್ ಇದೆಯಲ್ಲ, ಆಗಲ್ಲಪ್ಪ, ಕಮ್ಮಿ ಆಗುತ್ತೆ ಬಿಡು. ನಂದಿನಿ, ಒಂದ್ಸಲ ಹೋಗಿ ಕಿಟ್ಟು ನೋಡು. ಕಿಟ್ಟು ಎಲ್ಲಿ? ಇಲ್ಲ, ಏನೋ ಕೈಗೆ ಸಿಕ್ಕಿದ್ದೆಲ್ಲ ತಿಂದಿರ್ತಾನೆ. ತಿಂದಿರೋದರಗದೆ ಹೊಟ್ಟೆ ನೋವು ಬಂದಿರುತ್ತೆ. ನೀನ್ ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯ ಅದಕ್ಕೆ? ಕಿಟ್ಟು, ಇಟ್ಸ್ ಓಕೆ. ಏನಂದ್ರೆ ಮನೇಲಿ ಹೊಟ್ಟೆ ನೋವು ಮಾತ್ರ ಇಲ್ಲ ರೀ. ಭಾವಂಗೆ ಹೊಟ್ಟೆ ನೋವು ಬಂದಿಲ್ಲ ಅಣ್ಣ, ಸುಮ್ಮನೆ ಆಕ್ಟಿಂಗ್ ಮಾಡ್ತಿದ್ದಾನೆ. ಅವನು ಪೋಯಮ್ ಕಲ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಸ್ಕೂಲಿಗೆ ಚಕ್ಕರ್ ಹಾಕಕ್ಕೆ ಈ ತರ ಪ್ಲಾನ್ ಮಾಡಿದ್ದಾನೆ. ಅಮ್ಮ, ಇವನೇನ್ ಕಳ್ಳನ್ ತರ ನೋಡ್ತಾ ಇದ್ದಾನೆ. ನನ್ ಮೇಲೆ ಏನಾದ್ರೂ ಡೌಟ್ ಬಂತ ಏನೋ? ಅಮ್ಮ, ಪಾಪ ನೋವು ತುಂಬಾ ಜಾಸ್ತಿ ಆಗಿದೆ ಅನ್ಸುತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹಾಸ್ಪಿಟ್ಲ್ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ ಅನ್ಸುತ್ತೆ. ಡಾಕ್ಟರ್ ತೋರಿಸೋದು ಬೆಟರ್ ಅಂತ ಅನ್ಸುತ್ತೆ. ಅಣ್ಣ, ಕಾರ್ ತಗೊಂಡು ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟಲ್ಗೇನು ಬೇಕಾಗಿಲ್ಲ ಡ್ಯಾಡಿ. ಹೊಟ್ಟೆ ನೋವು ಕಡಿಮೆ ಆಗೋದಿಕ್ಕೆ ಮಮ್ಮಿ ಒಳ್ಳೆ ಕಷಾಯ ಮಾಡ್ಕೊಡ್ತಾರಲ್ಲ, ಬಾವನ್ಗೆ ಅದನ್ನ ಕುಡ್ಸಿದ್ರೆ ಹೊಟ್ಟೆ ನೋವೆಲ್ಲ ತಕ್ಷಣ ಕಡಿಮೆ ಆಗುತ್ತೆ. ಹೌದು ಡ್ಯಾಡಿ, ಅವತ್ತು ನಂಗೂ ಕೀರ್ತಿಗೂ ಹೊಟ್ಟೆ ನೋವು ಬಂದಾಗ ಮಮ್ಮಿ ಕೊಟ್ಟಿದ್ ಕಷಾಯ ಕುಡ್ದಿದ್ವಿ. ಅದನ್ನ ಕುಡ್ದಿದ ತಕ್ಷಣ ನಮ್ ಹೊಟ್ಟೆ ನೋವು ಕಮ್ಮಿ ಆಯ್ತು. ವಸು, ಈಗಲೇ ಹೋಗಿ ಆ ಕಷಾಯ ತಗೊಂಡ್ಬಾ. ಸರಿ ಅತ್ತೆ. ಬೇಗ ಹೋಗಿ. ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗಿದ್ಯಾ ಬಾವಾ? ಅಮ್ಮ, ನಿಜವಾಗ್ಲೂ ನಿನಗೆ ಹೊಟ್ಟೆ ನೋವೇನಾದ್ರೂ ಇದ್ರೆ ನಮ್ಮ ಮಮ್ಮಿ ಕೊಡೋ ಕಷಾಯನ ಕುಡಿದ್ರೆ ಕಡಿಮೆ ಆಗೋಗುತ್ತೆ. ಹೊಟ್ಟೆ ನೋವಿಲ್ದೆ ಕಷಾಯ ಏನಾದರೂ ಕುಡ್ದೆ ಅನ್ಕೋ, 3 ದಿನ ಬೆಡ್ ಮೇಲಿಂದ ಇಳಿಯಲ್ಲ. ಫುಲ್ಲು ವಾಮಿಟ್ಟು, ಮೋಷನ್ನು. ಅಮ್ಮ, ಯೋಚನೆ ಮಾಡು. ಅಯ್ಯೋ, ಅಮ್ಮ, ಏನಾಗಲ್ಲ ಏನಾಗಲ್ಲ.
ಕಿಟ್ಟು ಕಷಾಯ ಕುಡಿ. ಕುಡಿ. ಆಹಾ ಬೇಡ. ಹಾ ಕುಡಿಯೋ. ಕುಡಿಯೋ, ಹೊಟ್ಟೆ ನೋವು ಕಮ್ಮಿ ಆಗತ್ತೆ. ಆಲ್ರೆಡಿ ಹೊಟ್ಟೆ ನೋವು ಕಮ್ಮಿ ಆಯ್ತು. ನನ್ನ ಹೊಟ್ಟೆ ನೋವು ಕಮ್ಮಿ ಆಯ್ತು. ಅದೇಂಗೋ ಕಮ್ಮಿ ಆಯ್ತು? ಹೇಗ್ ಬಂತೋ ಹಾಗೆ ಕಮ್ಮಿ ಆಯ್ತು. ಅಷ್ಟಕ್ಕೂ ನಿಂಗೆ ಹೊಟ್ಟೆ ನೋವು ಬಂದಿತ್ತು ಅನ್ನೋದೇ ನಂಗೆ ಡೌಟ್ ಕಣ. ಅಯ್ಯೋ ನೋಡಿದ್ಯಾ ದೊಡ್ಡಮ್ಮ, ಚಿಕ್ಕ ಮಕ್ಕಳ ಜೊತೆನೇ ಜಗಳ ಮಾಡ್ತಿದ್ದಾಳೆ. ಹೆಂಗೂ ನಿನಗೆ ಹೊಟ್ಟೆ ನೋವು ಕಮ್ಮಿ ಆಯ್ತಲ್ಲ, ಬಿಟ್ಬಿಡು. ನಿಮ್ಮೆಲ್ರಿಗೂ ಸ್ಕೂಲಿಗೆ ಟೈಮ್ ಆಯ್ತಲ್ವಾ, ನಡೀರಿ. ಬಾಯ್ ಡ್ಯಾಡಿ. ಬಾಯ್ ಬಾಯ್. ಹುಷಾರಾಗೋಗಿ. ಹುಷಾರಾಗೋಗಿ. ಅಭಿ, ಭಾಸ್ಕರ್, ಅಖಿಲ್, ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ಟಿಫನ್ ಮಾಡೋಣ. ಸರಿನಮ್ಮ. ಪಾವನಿ, ನಂದಿನಿ, ನೀವು ಟಿಫನ್ ರೆಡಿ ಮಾಡಿ. ಸರಿ ಅತ್ತೆ. ಅದ್ಕೆ ನಾನೇನ್ ಮಾಡ್ಲಿ ಅದಕ್ಕೆ? ಸ್ವಲ್ಪ ಸಮಾಧಾನವಾಗಿರೋ ಸಾಕು. ಅಖಿಲ್, ಎಲ್ಗೂ ಹೊರಟಿದ್ಯಾ ಅನ್ಸತ್ತೆ? ಆಫೀಸ್ ಗಣ, ಇವತ್ತಿಂದ ನಾನು ಕೂಡ ನಿಮ್ಮ ಜೊತೆ ಆಫೀಸಿಗೆ ಬಂದು ಇವೆಂಟ್ ವರ್ಕ್ಸ್ ಮಾಡ್ತೀನಿ. ನೀನ್ ಈಗಿನ್ನೂ ಹುಷಾರಾಗ್ತಿದ್ಯಲ್ವಾ ಅಖಿಲ್? ಆಗ್ಲೇ ಆಫೀಸ್ಗೆ ಯಾಕೆ? ಹೌದು ಅಖಿಲ್, ಇನ್ನೊಂದ್ ಸ್ವಲ್ಪ ದಿನ ಮನೇಲೇ ಇದ್ದು ರೆಸ್ಟ್ ತಗೋ. 4 ತಿಂಗಳು ರೆಸ್ಟಲ್ಲೇ ಇದ್ನಲ್ಲ ಅತ್ತಿಗೆ, ಬೋರ್ ಆಗ್ತಾ ಇದೆ. ಇನ್ನು ಮನೇಲೇ ಇದ್ರೆ ನಾನು ಓದಿರೋದು, ನಾನು ಕಲ್ತಿರೋ ಕೆಲಸ ಎಲ್ಲ ಮರ್ತ್ಬಿಡ್ತೀನಿ ಅನ್ಸುತ್ತೆ. ಸರಿ ಅಖಿಲ್, ನೀನು ಆಫೀಸ್ಗೆ ಹೋಗು, ಅಣ್ಣಂದಿರಿಗೆ ಹೆಲ್ಪ್ ಮಾಡು. ಅಲ್ಲಿ ನೋಡು, ಮೇಯ್ತಾ ಕೂತಿದ್ದಾಳಲ್ಲ, ಅವಳನ್ನು ಆಫೀಸಿಗೆ ಕರ್ಕೊಂಡು ಹೋಗಿ ಯಾವ್ದಾದ್ರೂ ಒಂದು ಸ್ವೀಪರ್ ಕೆಲ್ಸ ಕೊಡಿ. ಮನೇಲಿದ್ರೆ ಎಲ್ರ ಮೇಲೂ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾಳೆ. ಕೇಳಿಲಿ, ಸ್ವೀಪರ್ ಆಗಿ ಕೆಲ್ಸ ಮಾಡೋ ಕರ್ಮ ನನಗೇನಿದೆ? ಹೇಳ್ಬೇಕು ಅಂತ ಅಂದ್ರೆ ನನ್ಗಿಂತಲೂ ಮುಂಚೆ ನೀನ್ ಈ ಮನೆಯಲ್ಲಿ ಖಾಲಿ ಬಿದ್ದಿದ್ಯಾ. ನೀನೇ ಆಫೀಸ್ಗೆ ಹೋಗಿ ಆ ಕೆಲ್ಸ ಮಾಡು. ನೀವಿಬ್ರು ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಜಗಳ ಆಡ್ಬೇಡಿ. ಅತ್ತೆ, ಹಾರಿಕಾ ಬರ್ತಿದ್ದಾಳೆ. ನಿನ್ ಮುಖ ನಮಗ್ ತೋರಿಸ್ಬೇಡ ಅಂತ ಹೇಳಿದ್ವಲ್ಲ, ಮತ್ತೆ ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ ಹಾರಿಕಾ? ಅವಳು ಬರ್ಲಿಲ್ಲ, ನಾನೇ ಕರ್ಕೊಂಡ್ ಬಂದಿದ್ದು. ನಿನ್ ಮಗಳಿಗೆ ನಾಚಿಕೆ ಇಲ್ಲ ಅಂತ ಅನ್ಕೊಂಡಿದ್ದೆ. ನಿನಗೂ ಬುದ್ಧಿ ಇಲ್ವಾ ಚಾಮುಂಡೇಶ್ವರಿ? ನನ್ ಬುದ್ಧಿ ವಿಷಯ ಪಕ್ಕಕ್ಕಿಡಿ. ನಿಮಗ್ ನ್ಯಾಯ ಅನ್ಸೋದಿಲ್ವಾ? ನನ್ ಮಗಳನ್ನ ಉಟ್ಟು ಬಟ್ಟೆಲೆ ಮನೆಯಿಂದ ಓಡಿಸ್ತೀರಾ? ಅವಳ ಕೈಯಾರೆ ಆ ಪರಿಸ್ಥಿತಿ ತಂದ್ಕೊಂಡಿದ್ದಾಳೆ. ಅಖಿಲ್ಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ. ಮತ್ತಲ್ಲಿ ಅವಳಿಗೆ ಗೊತ್ತಿಲ್ಲದೆ ಇರೋ ಸ್ಥಿತಿಲಿ ತಪ್ಪಾಗೋಗಿದೆ. ಅದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತೀರಾ? ಏನ್ ಧರ್ಮ? ಇದೇನಾ ನಿಮ್ ಧರ್ಮ ಬುದ್ಧಿ? ಇದೇನಾ ನೀವು ಮಾಡೋ ನ್ಯಾಯ? ಎಕ್ಸ್ಕ್ಯೂಸ್ ಮೀ, ವಿಚ್ಛೇದನ ಬೇಕು ಅಂತ ಮೊದಲು ಕೇಳ್ಕೊಂಡವರು ನೀವು. ಆಸ್ತಿಗೋಸ್ಕರ ಅಖಿಲ್ನ ಹಾರಿಕನ ಬೇರೆ ಮಾಡಬೇಕು ಅಂತ ಅನ್ಕೊಂಡವ್ರು ನೀವು. ನಮಗಿಂತ ಮುಂಚೆ ನಿಮ್ಮ ಮಗಳನ್ನ ಮನೆಯಿಂದ ಆಚೆ ಕಳಿಸಿದ್ ಕೂಡ ನೀವೇ. ಇವಾಗ ಬಂದು ನ್ಯಾಯ ಕೇಳ್ತಾ ಇದ್ದೀರಾ? ಅಂದ್ರೆ ನಿಮ್ ತಪ್ಪೇನು ಇಲ್ವಾ? ನೀವೇನು ತಪ್ಪೇ ಮಾಡಿಲ್ವಾ? ನಾವ್ ಮಾಡಿರೋ ಒಂದಾದ್ರೂ ತಪ್ಪು ಹೇಳಿ. ಇಷ್ಟು ದಿನ ಹಾರಿಕನ್ನ ಸಹಿಸ್ಕೊಂಡ್ವಿ. ಎಷ್ಟು ತಪ್ಪು ಮಾಡಿದ್ರೂ ಹಾರಿಕನ್ನ ವಹಿಸ್ಕೊಂಡ್ ಬಂದ್ವಿ. ಅವಳಲ್ಲಿ ಬದಲಾವಣೆ ಬರುತ್ತೆ ಅಂತ ಕಾಯ್ತಿದ್ವಿ. ಆದ್ರೆ ಅವಳು ಕ್ಷಮಿಸೋಕಾಗದೇ ಇರೋಂತ ತಪ್ಪು ಮಾಡಿದಾಳೆ. ತಪ್ಪು ಎಲ್ರೂ ಮಾಡ್ತಾರೆ ವಸು, ಇಲ್ಲಿ ಯಾರು ಸಾಚಗಳಲ್ಲ. ಎಲ್ರೂ ತಪ್ಪು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಮಾಡಿರೋ ತಪ್ಪು ತಿತ್ಕೊಳ್ಳೋದು ಬಿಟ್ಟು ಆ ತಪ್ಪನ್ನ ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡೋದು, ತಪ್ಪಿನ ಮೇಲೆ ತಪ್ಪು ಮಾಡೋದು, ಹಿಂಗೆ ಎಷ್ಟು ಜನ ಮಾಡ್ತಾರೆ. ನಿಮ್ಮ ಮಗಳು ಅಂಥ ತಪ್ಪೇ ಮಾಡಿರೋದು.
ನನಗೆ ನನ್ನ ಫ್ಯಾಮಿಲಿಗೆ ಮೋಸ ಮಾಡಿದ್ದಾಳೆ. ಅದಕ್ಕೆ ವಿಚ್ಛೇದನ ಕೊಟ್ಟು ಮನೆ ಕಳಿಸಿದ್ದೀನಿ. ಕಳಿಸ್ಬಿಟ್ರೆ ಸರಿ ಹೋಗುತ್ತಾ? ಜೀವನಾಂಶ ಕೊಡಲ್ವಾ? ಜೀವನಾಂಶ ಯಾಕೆ ಕೊಡಬೇಕು? ಜೀವನಾಂಶ ಕೇಳೋ ಹಕ್ಕು ನಿಮ್ಗಿಲ್ಲ. ಯಾಕಿಲ್ಲ? ನನ್ನ ಬೇಬಿ ಇಷ್ಟು ದಿನ ಈ ಮನೆಯಲ್ಲಿ ಕೆಲಸ ಮಾಡಿಲ್ವಾ? ಏನ್ ಕೆಲ್ಸ ಮಾಡಿದಾಳೆ? ಒಂದ್ ದಿನ ಆದ್ರೂ ಅಡ್ಗೆ ಮಾಡಿದಾಳ? ಮನೆ ಒರೆಸಿದಾಳ? ಬಟ್ಟೆ ಒಗ್ದಿದ್ದಾಳ? ಪಾತ್ರೆ ತೊಳ್ದಿದ್ದಾಳ? ಕಡೆ ಪಕ್ಷ ಕಟ್ಕೊಂಡಿರೋ ಗಂಡನ್ಗಾದ್ರೂ ಸೇವೆ ಮಾಡಿದಾಳ? ಅವಳಿಂದಲೇ ಅಖಿಲ್ಗೆ ಕಾಲ್ ಹೋಗಿದ್ದು. ವೀಲ್ ಚೇರಲ್ಲಿದ್ದಿದ್ದ ಅಖಿಲ್ನ ಹಾರಿಕಾ ನೋಡ್ಕೊಳ್ಳೇ ಇಲ್ಲ. ಆಸ್ತಿ ಮೇಲಿರೋ ಆಸೆ ಬಿಟ್ರೆ ಅವಳಿಗೆ ಮನುಷ್ಯರ ಮೇಲೆ ಪ್ರೀತಿನೇ ಇಲ್ಲ. ಅಖಿಲ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಜಾಬ್ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಯಾವನ ಜೊತೆ ಅಫೇರ್ ಇಟ್ಕೊಂಡು ಕಂಪ್ನಿ ಸೀಕ್ರೆಟ್ನೆಲ್ಲ ಹೊರಗಾಕಿದ್ದಾಳೆ. ಮನೆ ಮರ್ಯಾದೆನೆಲ್ಲ ಬೀದಿ ತಂದಿದ್ದಾಳೆ. ಅಂತವಳನ್ನ ಹೇಗೆ ಕ್ಷಮಿಸು ಅಂತೀಯ ಚಾಮುಂಡೇಶ್ವರಿ? ನೀನ್ ನಮ್ಮ ಜಾಗದಲ್ಲಿ ಇದ್ದಿದ್ರೆ ಕ್ಷಮಿಸ್ತಿದ್ಯಾ? ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಉಟ್ಟು ಬಟ್ಟೆಲಿ ಕಳಿಸ್ತಾ ಇರ್ಲಿಲ್ಲ. ಗಂಡ ಹೆಂಡತಿ ಬೇರೆ ಆದ್ಮೇಲೆ ಜೀವನಾಂಶ ಕೊಡೋದು ಧರ್ಮ. ಹೆಂಡತಿಯಾಗಿ ಅವಳು ಜವಾಬ್ದಾರಿ ನಿಭಾಯಿಸಿದ್ರೆ ಜೀವನಾಂಶ ಕೊಡೋದು ಧರ್ಮ. ಆದ್ರೆ ಹಾರಿಕಾ ಯಾವತ್ತೂ ಜವಾಬ್ದಾರಿಯಿಂದ ಇರ್ಲಿಲ್ಲ. ಆ ಕಾರಣ ಕೊಟ್ಟು ನೀವು ಜೀವನಾಂಶ ಕೊಡದೆ ಅವಳ ಜೀವನಕ್ಕೆ ಒಂದ್ ದಾರಿ ತೋರಿಸ್ದೆ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಹಾಕಿ. ನಂದು ಅಂತ ಏನಾದರೂ ಆಸ್ತಿ ಇದ್ರೆ ಅಲ್ವಾ ನಿಮ್ಮ ಮಗಳು ಕೊಡೋಕ್ಕೆ. ಈ ಆಸ್ತಿ ಪೂರ್ತಿ ನಮ್ಮ ಅಣ್ಣಂದು, ನಂದು ಅಂತ ಏನೂ ಇಲ್ಲ. ಇವಾಗಿಲ್ದೇ ಇರ್ಬೋದು, ಆದ್ರೆ ಯಾವತ್ತೋ ಒಂದಿನ ಸಂಪಾದನೆ ಮಾಡ್ತೀಯಲ್ಲ, ಅವತ್ತು ನೀನ್ ಸಂಪಾದಿಸಿದ್ರಲ್ಲಿ ಅರ್ಧ ನನ್ ಬೇಬಿ ಕೊಡ್ಬೇಕು. ಹಾಗಾದ್ರೆ ನಾನು ಯಾವತ್ತೂ ಸಂಪಾದನೆ ಮಾಡಲ್ಲ. ನಮ್ಮ ಅಣ್ಣ ಅತ್ತಿಗೆರು ನನ್ನ ಜೀವನ ಪೂರ್ತಿ ಕೂರಿಸಿ ನನ್ನ ಪೋಷಣೆ ಮಾಡ್ತಾರೆ. ಅದೇನಾ ನಿನ್ ಧೈರ್ಯ? ನನ್ನ ಧೈರ್ಯ, ನನ್ನ ನಂಬಿಕೆ, ನನ್ನ ಫ್ಯಾಮಿಲಿನೇ. ಇಷ್ಟು ದಿನ ನನ್ನ ಮಗು ಥರ ನೋಡ್ಕೊಂಡ್ರು. ಇನ್ನು ಎಷ್ಟು ದಿನ ಆದರೂ ನನ್ನ ಹಾಗೆ ನೋಡ್ಕೋತಾರೆ. ಅದನ್ನು ನೋಡ್ತೀನಿ. ನೀನು ಅದ್ ಎಷ್ಟು ದಿನ ದುಡ್ಡು ಸಂಪಾದನೆ ಮಾಡದೆ ಇರ್ತೀಯೋ, ಎಷ್ಟು ದಿನ ಮದುವೆ ಮಾಡ್ಕೊಳ್ದೆ ಇರ್ತೀಯೋ ನೋಡ್ತೀನಿ. ನಾನು ಮದುವೆ ಮಾಡ್ಕೊಂಡ್ರೆ ನೀನು ಅಡ್ಡ ಪಡಿಸ್ತೀಯಾ? ನಿನ್ 2ನೇ ಮದುವೆಗೆ ನಾನು ಅಡ್ಡಿ ಆಗಿದ್ದೀನಿ ಅಂತಲೇ ಅಲ್ವಾ ನನಗ್ ವಿಚ್ಛೇದನ ಕೊಟ್ಟು ಕಳಿಸಿದ್ದು. ಅದಕ್ಕೆ ತಾನೆ ಈ ನಂದಿನಿನ ಕರ್ಕೊಂಡ್ ಬಂದಿದ್ದು. ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಆರೋಪ ಮಾಡಿದ್ರಿ. ಮಾತಿನ ಮೇಲೆ ನಿಗಾ ಇರ್ಲಿ ಹಾರಿಕಾ. ಎಲ್ರೂ ನಿನ್ ಥರ ಇರ್ತಾರೆ ಅಂತ ಅನ್ಕೋಬೇಡ. ನನ್ ಬೇಬಿ ಆಡಿದ ಮಾತಲ್ಲಿ ತಪ್ಪೇನಿದೆ? ಈ ನಂದಿನಿ ಬರೋದಕ್ ಮುಂಚೆ ನೀನು ಅಖಿಲ್ ಹಾರಿಕಾ ಒಂದಾಗ್ಬೇಕು ಅಂತ ನೋಡ್ದೆ. ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡಿ 1 ತಿಂಗಳು ಟೈಮ್ ತಗೊಂಡೆ. ಯಾವಾಗ ಈ ನಂದಿನಿ ಬಂದ್ಲೋ ಆಗ್ಲೇ ನಿಮ್ಮೆಲ್ರ ಮನ್ಸು ಬದಲಾಗೋಯ್ತು. ನಂದಿನಿ ಒಳ್ಳೆಯವಳಾದ್ಲು, ನನ್ ಬೇಬಿ ಕೆಟ್ಟವಳಾದ್ಲು. ನೋಡಿ, ನನ್ನ ತಮ್ಮನ್ನ ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊಳ್ದೇ ಇರೋದ್ರಿಂದನೇ ನಂದಿನಿ ಬಂದಿತ್ತು. ಅವಳು ನಮ್ಮ ರಿಲೇಟಿವ್ ಮಾತ್ರ ಅಲ್ಲ, ನರ್ಸ್ ಕೂಡ. ಅಖಿಲ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಹೌದು, ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಅಖಿಲ್ನ ತನ್ನ ಬುಟ್ಟಿಗೆ ಹಾಕೊಂಡು ತುಂಬಾನೇ ಹತ್ರ ಆಗಿದ್ದಾಳೆ. ಹಾರಿಕಾ, ವಸುಂಧರಾ, ಇಷ್ಟಕ್ಕೂ ಹೆಣ್ಣ ನೀನು? ಬಸ್ರಿ ಹೆಣ್ಣದ ಮೇಲೆ ಕೈ ಮಾಡ್ತಿದ್ಯಾ? ಬಸ್ರಿ ಆಗಿರೋ ಕಾರಣಕ್ಕೆ ಬರೀ ಕಪಾಳಕ್ಕೆ ಹೊಡೆದು ಸುಮ್ಮನಾಗಿದ್ದೀವಿ. ನಿಮ್ಮ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಇಲ್ಲಿ ಕೇಳಿಸ್ಕೊಂಡು ಸುಮ್ಮನಿರಕ್ಕೆ ಯಾರೂ ಇಲ್ಲ. ಇಲ್ಲಿ ಇವ್ರ ಹತ್ರ ಏನ್ ಮಾತಾಬಿ? ಆಚೆ ಕಳ್ಸು. ಮರ್ಯಾದೆಯಿಂದ ಆಚೆ ಹೋಗಿ, ಇಲ್ಲಾಂದ್ರೆ ನಿಮ್ಮನ್ನ ಕತ್ ಹಿಡಿದು ಆಚೆ ತಳ್ಳಬೇಕಾಗತ್ತೆ.
ನಿನಗ್ ಬೇಕಾಗಿರೋದು ನಂದಿನಿ. ನಿನಗ್ ಸಿಕ್ಕದ್ಲಲ್ವಾ, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ನೀನು. ನಿಮ್ ಫ್ಯಾಮಿಲಿಯವರೆಲ್ಲ ಕೀಳ್ಮಟ್ಟ ಕೇಳಿದಿದ್ದೀರಾ. ನೀವು ಮನುಷ್ಯರಲ್ಲ, ಮೃಗಗಳು. ಯಾರೇ ಮೃಗ ಥರ ನಡ್ಕೊಂಡಿತ್ತು ನೀನಲ್ವಾ? ಮರ್ಯಾದೆಯಿಂದ ಆಚೆ ಹೋಗು. ನನ್ ಬೇಬಿ ಮೇಲಿಂದ ಕೈ ಎತ್ತು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ನಿನ್ ಮೇಲೂ ಕೈ ಹಾಕ್ತೀವಿ. ವಸು, ಇವರಿಬ್ರು ಆಚೆ ತಳ್ಳೋಣ. ನಡಿ ನಡಿ ನೋಡಿ, ನೀವು ಓರ್ಗಿತ್ತಿರಲ್ಲ ನರಿಗಳು, ನನ್ ಮಗಳ ಜೀವನನ ನಾಶ ಮಾಡಿದ್ದೀರಾ. ನನ್ನ ಸೊಸೆಯರ ಬಗ್ಗೆ ಇನ್ನೊಂದು ಮಾತೇನಾದ್ರೂ ಆಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಹೋಗ್ರಿ ಇಲ್ಲಿಂದ. ಮತ್ತೆ ನಮ್ಮ ಮನೆ ಕಡೆ ಬಂದ್ರು ಪೊಲೀಸನ್ನ ಕರೆಸಿ ಜೈಲಿಗೆ ಕಳಿಸ್ತೀನಿ. ಹೋಗಿ. ನಡಿ ಬೇಬಿ. ಯಪ್ಪ, ಇವತ್ತು ಅತ್ತೆ ಸೊಸೆಯರಿಬ್ರು ವಿಶ್ವರೂಪ ತಾಳಿದಾರಲ್ಲ. ನಾನ್ ಬಾಯಿ ಬಿಡದೆ ಇದ್ದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ಜೊತೆ ನನ್ನೂ ಕಳಿಸ್ತಿದ್ರು ಅನ್ಸುತ್ತೆ. ತಾಯಿ ಮಗಳಿಗೆ ತಕ್ಕ ಶಾಸ್ತಿ ಆಯ್ತು. ಮತ್ತೆ ನಮ್ ತಂಟೆಗ್ ಬರಲ್ಲ. ಅವ್ರು ಮತ್ತೆ ಈ ಕಡೆ ಬರಬಾರ್ದು ಅಂದ್ರೆ ನಾನು ಆಫೀಸ್ಗೆ ಹೋಗಬಾರ್ದು. ಅಷ್ಟೇ ಅಲ್ಲ, ನಾನು ಯಾವ ಕೆಲಸನೂ ಮಾಡಬಾರ್ದು. ₹1 ಕೂಡ ಅವಳು ಕೊಡಲ್ಲ. ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಅವರು ಮತ್ತೆ ಇಲ್ಲಿಗೆ ಬಂದ್ರೆ ಪೊಲೀಸ್ ಕೇಸ್ ಹಾಕಬಿ. ಇಬ್ರು ಜೈಲಲ್ಲಿ ಕಂಬಿ ಎಣಿಸ್ಲಿ. ಅಷ್ಟಕ್ಕೂ ಮೊದಲು ಜಡ್ಜ್ ಅವ್ರಿಗೆ ಹೇಳಿ ಚೀಟಿಂಗ್ ಕೇಸ್ ಮೇಲೆ ಹಾರಿಕನ್ನ ಜೈಲಿಗೆ ಕಳ್ಸಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಈಗ ಮನೆಗೆ ಬರ್ತಿರ್ಲಿಲ್ಲ. ಹಾರಿಕಾ ಮಾತನ್ನ ನೀನ್ ತಲೆಗೆ ಹಾಕೋಬೇಡ ನಂದಿನಿ. ಅವಳು ಅಸೂಯೆಯಿಂದ ಮಾತಾಡಿದಾಳೆ. ಯಾರೋ ಏನೋ ಅಂದ್ರು ಅಂತ ನೀನ್ಯಾಕಮ್ಮ ಬೇಜಾರು ಮಾಡ್ಕೋಬೇಕು? ಬೀದಿಲಿ ನಾಯಿಗಳು ಬೊಗಳಿದ್ವು ಅನ್ಕೋ. ಯಾರು ಏನೇ ಅನ್ಕೊಂಡ್ರು ನೀನೇನು ಅಂತ ನಮಗೆ ಗೊತ್ತು ನಂದಿನಿ. ಬೇಜಾರಾಗ್ಬೇಡ. ಅದಕ್ಕೆ ನಂದಿನಿ ಕರ್ಕೊಂಡು ಒಳಗೋಗಿ. ನಡಿ ನಂದಿನಿ. ಹಾರಿಕಾ, ಚಾಮುಂಡೇಶ್ವರಿ ಪದೇ ಪದೇ ಮನೆಗೆ ಬಂದು ಜಗಳ ಮಾಡ್ದೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು ರೀ. ನನಗನ್ಸುತ್ತೆ ಅವರು ಮತ್ತೆ ಬರಲ್ಲ ಹೊಸೋರೆ. ಬಂದರೆ ಏನು ಮಾಡಬೇಕು ಅಂತ ಅವಾಗ ಯೋಚನೆ ಮಾಡೋಣ. ಇನ್ನು ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಅಭಿ. ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿದ್ರೆ ನಮ್ಮ ಮರ್ಯಾದೆ ಕಳೀತಾರೆ. ಮತ್ತೆ ಬಂದ್ರೆ ಜೈಲಿಗೆ ಕಳ್ಸೋಣ. ಹೌದು ಅಭಿ, ಅಪರಾಧಿಗಳು ಜೈಲಲ್ಲೇ ಇರಬೇಕು. ಮೋಸ ಮಾಡಿ ಮತ್ತೆ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇಂಥವ್ರೆಲ್ಲ ಹಂಗೆ ಅಣ್ಣಯ್ಯ, ನಡೆಯೋಷ್ಟು ದಿನ ನಡೆಸ್ತಾರೆ. ಎದುರು ಬಿದ್ರೆ ಬಿಲ್ ಸೇರ್ಕೋತಾರೆ. ಅವ್ರ ವಿಷಯ ನಾನು ನೋಡ್ಕೊಳ್ತೀನಿ, ನೀವು ಬಿಟ್ಬಿಡಿ. ನೀನ್ ಯಾವಾಗ್ಲೂ ರಾಕಿ ಪಕ್ಕ ಕೂತ್ಕೋತೀಯ ಅಲ್ವೇನೋ? ನನ್ನ ಪಕ್ಕ ಯಾಕೆ ಕೂತ್ಕೊಂಡಿದ್ಯಾ? ಅವನಿಗೂ ನಂಗೂ ಕಟ್ಟಾಗಿದೆ. ನಿನ್ನೆ ಪೊಯಮ್ ಕಲ್ತ್ಕೋ ಅಂತ ಮಿಸ್ ಹೇಳಿದ್ರಲ್ಲ, ಕಲ್ತಿದ್ಯಾ? ಇಲ್ಲ. ಮತ್ತೆ ಮಿಸ್ ಪನಿಷ್ಮೆಂಟ್ ಕೊಡ್ತಾರಲ್ವಾ, ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಹಿಂಗೆ ಕಣ್ಣಿಗೆ ಬ್ಲ್ಯಾಕ್ ಸ್ಪೆಕ್ಸ್ ಹಾಕ್ಕೊಂತೀನಿ, ಕೆಳಗಡೆ ಬುಕ್ ಇಟ್ಕೊಂತೀನಿ,
ಕೆಳಗ್ ನೋಡ್ತಾ ಮಿಸ್ಸಿಗೆ ಪೋಯಮ್ ಒಪ್ಪಿಸ್ತೀನಿ. ನೀನ್ ಸೂಪರ್ ಕಣೋ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಟೀಚರ್. ನೆನ್ನೆ ಪೋಯಮ್ ಹೇಳ್ಬೇಕು ಅಂತ ಹೇಳಿದೆ, ಕಲ್ತ್ಕೊಂಡ್ರಾ? ಕಲ್ತಿದೀವಿ ಟೀಚರ್. ರಾಕಿ, ನೆನ್ನೆ ಹೇಳಿದ ಪೋಯಮ್ ಹೇಳು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಅಲಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ವೆರಿ ಗುಡ್, ಸಿಟ್ ಡೌನ್. ರಮೇಶ್, ನೀನ್ ಹೇಳು. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ, ಕೇಳಯ್ಯ ಸ್ಥಾವರ ಕಳಿ ಉಂಟು. ಗುಡ್, ಸಿಟ್ ಡೌನ್. ಕೆಟ್ಟು ಸ್ಟ್ಯಾಂಡ್ ಅಪ್.